ಇನ್ಸ್ಟಾಗ್ರಾಮ್ ರೀಲ್ ವೀಡಿಯೋಸ್ಗಳನ್ನು ಯಾವ ಥರ ಎಡಿಟಿಂಗ್ ಮಾಡೋದು ಅದು ಕೂಡ ಯಾವುದೇ ಒಂದು ಆ್ಯಪ್ ಇಲ್ಲದೇನೆ. ಓಕೆನಾ, ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಏನಕ್ಕಪ್ಪ ಅಂತಂದ್ರೆ ಜಾಸ್ತಿ ನಿಮ್ಗೇನೋ ತಲೆಗೆ ಹುಳ ಬಿಟ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ. ತಿರ್ಗಿ ಅಯ್ಯೋ ಹೆಂಗಪ್ಪ ಆ್ಯಪನ್ನು ಡೌನ್ಲೋಡ್ ಮಾಡೋದು, ಹೆಂಗಪ್ಪ ಈ ಒಂದು ಆ್ಯಪಲ್ಲಿ ನಾವು ಎಡಿಟಿಂಗ್ ಮಾಡೋದು ಅಂತ. ಸೊ ಅದಕ್ಕೆ ನಿಮ್ಗೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಮುಖಾಂತರ ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೀವು ಎಡಿಟಿಂಗ್ ಮಾಡ್ಬೋದು ಆ್ಯಂಡ್ ಟ್ರಾನ್ಸಾಕ್ಷನ್ ಎಫೆಕ್ಟ್ ಆ್ಯಡ್ ಮಾಡ್ಬೋದು, ಹೆಂಗೆ ಬೇಕಾದ್ರೆ ಅಂಡು ಆಟ ಆಡ್ಬೋದು ಗೈಸ್ ಇನ್ಸ್ಟಾಗ್ರಾಮ್ ಮುಖಾಂತರ. ಓಕೆನಾ, ಎಲ್ಲನೂ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ಕಂತ ನೋಟಿಫಿಕೇಶನ್ ವೀಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್. ಗ್ಯಾಸ್ ಇವಾಗ ಕಂಪ್ಲೀಟ್ಲಿ ಬಂದಿದ್ದೀನಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ. ಸಿಂಪಲಾಗಿ ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಆನಂದ್ ರೆಡ್ಡಿ 251 ಅಂತ ಯೂಸರ್ ನೇಮ್ ಸಿಗುತ್ತೆ. ಇದು ಬಂದ್ಬಿಟ್ಟು ನನ್ನೊಂದು ಅಕೌಂಟ್. ಓಕೆನಾ, ಸೊ ಇನ್ನೂ ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಫಟ್ ಅಂತ ಫಾಲೋ ಮಾಡ್ಕೋಬೋದು. ನಿಮಗೆ ಏನಾದರೂ ಡೌಟ್ ಇತ್ತಂದ್ರೂ ಕೂಡ ಅಲ್ಲಿ ನಾನು ಕೇಳ್ಬೋದು, ನಾನು ಕ್ಲಿಯರ್ ಮಾಡೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಗೈಸ್. ಓಕೆನಾ, ಸೊ ಆನಂದ್ ರೆಡ್ಡಿ 251 ಯೂಸರ್ ನೇಮ್ ಸಿಗುತ್ತೆ ನಿಮಗೆ. ಆ್ಯಂಡ್ ಮಾತಾಡೋಂಗಿತ್ತಂದ್ರೆ ನಾವು ಇನ್ಸ್ಟಾದಲ್ಲಿ ಡೈರೆಕ್ಟಾಗಿ ಎಡಿಟಿಂಗ್ ಮಾಡಿ ಹೆಂಗಪ್ಪ ಅಪ್ಲೋಡ್ ಮಾಡೋದು ಅಂತಂದರೆ ಸಿಂಪಲಾಗಿ ನಿಮಗೆ ಕೆಳಗಡೆ ಪ್ಲಸ್ ಐಕನ್ ಬರುತ್ತೆ, ನೋಡ್ತಾ ಇದ್ರೆ ಸಿಂಪಲಾಗಿ ಆ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಫುಲ್ ಕಂಪ್ಲೀಟ್ಲಿ ಈ ಥರ ಓಪನ್ ಆಗುತ್ತೆ ನಿಮಗೆ. ಓಕೆನಾ, ಸೊ ಈ ಥರ ಓಪನ್ ಆಗಿದ್ದಾಗ ನಿಮಗೆ ಇಲ್ಲಿ 4 ಆಪ್ಷನ್ ಬರುತ್ತೆ. ಫಸ್ಟಲ್ಲಿ ಏನಪ್ಪ ಅಂದರೆ ಪೋಸ್ಟ್ ಬರುತ್ತೆ, ಸ್ಟೋರಿ ಬರುತ್ತೆ, ರೀಲ್ ಬರುತ್ತೆ, ಲೈವ್ ಬರುತ್ತೆ. ಸೊ ನಾವಿವಾಗ ಒಂದು ರೀಲ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಓಕೆನಾ, ಸೊ ನಾವಿಲ್ಲಿ ರೀಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಸೊ ಈ ಥರ ಓಪನ್ ಆಗಿದ್ದಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾವು ಕ್ಲಿಪ್ಸ್ಗಳನ್ನು ವೀಡಿಯೋಸ್ ಮಾಡಿ ಇಟ್ಕೊಂಡಿರ್ತೀರಲ್ವಾ. ಸೊ ವೀಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತಾನೆ. ಸೊ ಆ ಒಂದು ವೀಡಿಯೋಸ್ನ ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನೊಂದು ಗ್ಯಾಲರಿನಲ್ಲಿ ನಾನು ಕೆಲವೊಂದು ಕ್ಲಿಪ್ಸ್ಗಳನ್ನು ತೊಗೊಂಡು ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಅದನ್ನು ನಿಮಗೆ ತೋರಿಸಿ ನೋಡ್ತಾ ಈ ಥರ ನಾನು ಲಾಂಗ್ ಪ್ರೆಸ್ ಮಾಡಿದ್ದೀನಿ. ಇದೊಂದು ವೀಡಿಯೋನ ಈ ಒಂದು ಕ್ಲಿಪ್ನ ಆ್ಯಡ್ ಅನ್ನೋದು ಮಾಡಿದ್ದೀನಿ ಈ ಥರ. ಸೊ ಒಂದು ಕ್ಲಿಪ್ಪು ಇದ್ರ ಫಸ್ಟ್ನೇ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಅದಾಗಿದ ನಂತರ 2ನೇ ಕ್ಲಿಪ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಅದಾಗಿದ ನಂತರ ನೋಡ್ತಾ ಇದ್ರಿ ಇಲ್ಲಿ ಇದು 3ನೇದು, ಇದು ಬಂದ್ಬಿಟ್ಟು 4ನೇದು, ಇದು ಬಂದ್ಬಿಟ್ಟು 5ನೇದು. ಓಕೆನಾ, ಸೊ 5 ಕ್ಲಿಪ್ಸ್ಗಳನ್ನು ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ಕೆಳಗಡೆ ನಿಮಗೆ ಡನ್ ಅಂತ ಬರುತ್ತೆ. ಸಿಂಪಲಾಗಿ ಡನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಮತ್ತೊಂದು ಸರಿ ಈ ಥರ ಕ್ಲಿಪ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು. 1 2 3 4 5 ಓತಾನೆ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಮತ್ತೊಂದು ಸರಿ ನೆಕ್ಸ್ಟ್ ಕೊಡ್ತೀನಿ ಇಲ್ಲಿ. ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಇದು ಆಟೋಮೆಟಿಕ್ಕಾಗಿ ನಿಮ್ಮೊಂದು ವೀಡಿಯೋಗೆ ಒಂದು ಮ್ಯೂಸಿಕ್ ಸಿಂಕ್ ಮಾಡಿ ಕೊಟ್ಬಿಡುತ್ತೆ. ನೋಡ್ತಾ ಇದ್ದೀವಿ ಈ ಥರ ಆಟೋಮೆಟಿಕ್ಕಾಗಿ ಡೈರೆಕ್ಟ್ಲಿ ಎಡಿಟಿಂಗ್ ಮಾಡಿ ಕೊಡುತ್ತೆ ಇದು. ಸೊ ನಾನು ವಾಲ್ಯೂಮ್ ಕಡಿಮೆ ಇಟ್ಟಿದ್ದೀನಿ. ಸೊ ತಿರ್ಗಿ ಕಾಪಿ ರೈಟ್ ಅಂತ ಅದಂತ ಇದಂತ ಯೂಟ್ಯೂಬಲ್ಲಿ ಇದೊಂದು ತಲೆನೋವು. ಓಕೆನಾ, ಸೊ ನೋಡ್ತಾ ಫುಲ್ಲು ನಾನು ವಾಲ್ಯೂಮಲ್ಲಿ ಕಡಿಮೆ ಇಟ್ಟಿದ್ದೀನಿ. ಆಟೋಮೆಟಿಕ್ಕಾಗಿ ನೀವು ವೀಡಿಯೋಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು, ಅದು ಕಂಪ್ಲೀಟಾಗಿ ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದು ಆಟೋಮೆಟಿಕ್ಕಾಗಿ ಎಡಿಟಿಂಗ್ ಮಾಡಿ ಕೊಡುತ್ತೆ ನಿಮಗೆ. ಓಕೆನಾ, ಸೊ ಆದರೆ ನಾವು ಇನ್ನೂ ಪ್ರಾಪರಾಗಿ ಈ ಒಂದು ಮ್ಯೂಸಿಕ್ ಬೇಡ, ನಮಗೆ ಬೇರೆ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸಿಂಪಲಾಗಿ ಮತ್ತೊಂದು ಸರಿ ಇಲ್ಲಿ ನೋಡ್ತೀನಿ ನಿಮ್ಗೆ ತುಂಬ ಬರ್ತಾ ಇದ್ದಾವೆ. ಮತ್ತೊಂದು ಸಲ ನೆಕ್ಸ್ಟ್ ಕೊಡಿ. ಓಕೆನಾ, ಸೊ ನಾನು ಹೇಳ್ತೀನಿ ಮತ್ತೆ ಏನು ಅಂತ ಸ್ಟೆಪ್ಸು. ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಆಲ್ರೆಡಿ ಒಂದು ಮ್ಯೂಸಿಕ್ ರನ್ ಆಗ್ತಿದೆ ನೋಡ್ತಾ ಇದ್ರಾ. ಬಟ್ ಈ ಒಂದು ಮ್ಯೂಸಿಕ್ ನಮ್ಗೆ ಬ್ಯಾಡ್ ಇವಾಗ. ಓಕೆನಾ, ಮ್ಯೂಸಿಕ್ ಫಸ್ಟ್ ಆಫ್ ಆಲು ನಾವು ಇಲ್ಲಿ ನೋಡ್ತಾ ನಿಮ್ಗೆ ಮ್ಯೂಸಿಕ್ ಐಕನ್ ಬರುತ್ತಿದೆ. ಸಿಂಪಲಾಗಿ ಈ ಒಂದು ಮ್ಯೂಸಿಕ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನೀವು ಬೇಕಾಗಿರೋಂಥ ಮ್ಯೂಸಿಕ್ ಬೇಕಾಗಿರೋಂಥ ಸಾಂಗನ್ನು ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ. ಓಕೆನಾ, ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಾನು KGF ಅಂತ ಸರ್ಚ್ ಮಾಡ್ತೀನಿ. ನಾನು KGF. ಓಕೆನಾ, KGF ಅಂತ ಸರ್ಚ್ ಮಾಡಿ ನೋಡ್ತಾರೆ KGF ರಿಲೇಟೆಡ್ ಸಾಂಗ್ಸ್ ಫುಲ್ ಬಂದಿದ್ದಾವೆ. ಸೊ ನೋಡ್ತಾ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಈ ಥರ ಬಂದಿದ್ವಿ. ನಾನು ಯಾವುದೊಂದು ಮ್ಯೂಸಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹೊಸ ನೀವು ಯಾವೊಂದು ಬೇಕಾಗಿರೋಂಥ ಮ್ಯೂಸಿಕನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು, ಇದರಲ್ಲೇನು ತೊಂದರೆ ಏನಿಲ್ಲ ಗೈಸ್. ಓಕೆನಾ, ಬೇಕಾಗಿರೋಂಥ ಸಾಂಗ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾಗಿದ ನಂತರ ಸಿಂಪಲ್ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಗೆ ಲೈನು ಲಿರಿಕ್ಸು ನೋಡ್ತಾ ಇದ್ರೆ ನಿಮ್ಗೆ ಲಿರಿಕ್ಸ್ ಕೂಡ ಯಾವೊಂದು ಜಾಗಕ್ಕೆ ಬೇಕು ಅಂತ ಲಿರಿಕ್ಸ್ ಕೂಡ ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು. ಸೊ ಸ್ಪೆಕ್ಸ್ ಅನ್ನೋದು ಕರೆಕ್ಟಾಗಿ ನಿಂತ್ಕೊತಾ ಇಲ್ಲಿ. ಸೊ ನಾವು ಹಿಂಗೆ ಇಟ್ಬಿಡೋಣ. ಓಕೆನಾ, ಸೊ ಓಕೆನಾ, ಈ ಥರ ಇಟ್ಟಿದ್ದೀವಿ ನಾವು ಸ್ಪೆಕ್ಸ್ಗಳನ್ನು. ಸೊ ಹಿಂಗೆ ಇಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಗೆ ಆಲ್ರೆಡಿ ಮ್ಯೂಸಿಕ್ ಅನ್ನೋದು ಬರ್ತಿದೆ, ಬಟ್ ಇದು ಸಿಂಕ್ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ ನೀವು ಲೈನ್ಸ್ ಕೂಡ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು. ನೋಡ್ತಾ ಇದ್ದ ಕೆಳಗಡೆ ನೋಡ್ತಾ ನಿಮಗೆ ಕೊಟ್ಟಿದ್ದಾರೆ. ಓಕೆನಾ, ರಾಣ ಹೇಳ್ತೀವಿ ಈ ಥರ ಲೈನ್ಸು ನಿಮ್ಗೆ ಎಲ್ಲಿಂದ ಲೈನ್ಸ್ ಬೇಕೋ ಆ ಒಂದು ಲೈನ್ಸ್ ಕೂಡ ನಿಮ್ಗೆ ವೀಡಿಯೋ ಸಿಂಕ್ ಆಗೋ ಥರ ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಗೈಸ್. ಓಕೆನಾ, ಸೊ ಇದಾಯ್ತಾ. ಸೊ ಅದಾಗಿದ ನಂತರ ನಿಮಗೆ ಕ್ಲಿಪ್ಸ್ಗಳು ಕರೆಕ್ಟಾಗಿ ಎಲ್ಲರೂ ಆ್ಯಡ್ ಆಗಿದ ನಂತರ ಸಿಂಪಲಾಗಿ ನೀವು ಮೇಲೆ ಡನ್ ಅಂತ ಬರುತ್ತೆ. ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಇವಾಗ ಏನಪ್ಪ ಅಂತ ನಮಗೆ ಮ್ಯೂಸಿಕ್ ಜೊತೆಗೆ ಸಾಂಗ್ ಅನ್ನೋದು ಪ್ಲೇ ಆಗ್ತಿದೆ. ಓಕೆನಾ, ಸೊ ನಾನು ಮ್ಯೂಟ್ ಮಾಡ್ತೀನಿ. ಸೊ ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನೀವೇನಾದರೂ ಓಕೆನಾ ಏನಾದರೂ ಇನ್ನೂ ಟ್ರಾನ್ಸಾಕ್ಷನ್ ಎಫೆಕ್ಟ್ ಏನಾದರೂ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಇಲ್ಲಿ ನೋಡ್ತಾ ಇದ್ರೆ ನಿಮಗೊಂದು ಇದು ಬರ್ತಿದೆ. ನೋಡ್ತಾ ಇದ್ರೆ ಒಂದು 2 ಆಪ್ಷನ್ ಬರ್ತಿದೆ.
ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನೀವು ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು ಗೈಸ್. ಓಕೆನಾ, ಆ್ಯಡ್ ಮಾಡ್ಕೊಳ್ಳೋಕೆ ಸಿಂಪಲಾಗಿ ಏನು ಮಾಡಂಗಿಲ್ಲ, ಜಸ್ಟ್ ನೋಡ್ತಾ ಇಲ್ಲಿ ಒಂದು ಆರ್ಮರ್ ಕಟ್ ಮಾಡಿದಾರಲ್ಲ ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಈ ಥರ ಟ್ರಾನ್ಸಾಕ್ಷನ್ ಎಫೆಕ್ಟ್ ಬರುತ್ತೆ, ಈ ಥರ ಬರುತ್ತೆ ನೋಡ್ತಾ ಇದ್ರೆ. ಅದೊಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ನಾವು ಫಸ್ಟ್ನೇ ಕ್ಲಿಪ್ಗೆ ಆ್ಯಡ್ ಮಾಡಿದ್ವಿ, ಮತ್ತೊಂದು ಸರಿ ಓಕೆ ಕೊಡಿ. ಓಕೆನಾ, ಅದಾಗಿದ ನಂತರ ಇನ್ನೊಂದು ಕ್ಲಿಪ್ಸ್ ಕೂಡ ಮತ್ತೊಂದು ಟ್ರಾನ್ಸಾಕ್ಷನ್ ಈ ಒಂದು ಕ್ಲಿಪ್ಪನ್ನು ಆ್ಯಡ್ ಅನ್ನೋದು ಮಾಡಿದ್ವಿ, ಈ ಥರ ಬರುತ್ತೆ. ಸೊ ಇದ್ರ ಮತ್ತೊಂದು ಸರಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಎರಡನೇ ಕ್ಲಿಪ್ ಕೂಡ ನಾನು ಮತ್ತೆ ಮೂರನೇದು ಕ್ಲಿಪ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ನಾನು ಈ ಥರ. ಓಕೆ, ಈ ಥರ ಅದು ವೀಡಿಯೋ ಬರುತ್ತೆ. ಓಕೆನಾ, ಈ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ತುಂಬ ಜನ ಗೊತ್ತಿಲ್ಲ. ಓಕೆನಾ, ಇದು ಸಿಂಪಲಾಗಿ ಆ್ಯಡ್ ಮಾಡ್ಕೋಬೋದು ಗುರು. ಓಕೆನಾ, ನೋಡ್ತಾ ಇದ್ದೀನಿ ನಾನು ಲಾಸ್ಟ್ನೇದು ಆ್ಯಡ್ ಮಾಡಿಬಿಡ್ತೀನಿ, ಇದನ್ನು ಆ್ಯಡ್ ಮಾಡಿಬಿಡ್ತೀನಿ. ಸೊ ಇದನ್ನು ಆ್ಯಡ್ ಅನ್ನೋದು ಮಾಡಿದ್ದೀನಿ ಈ ಒಂದು ಕ್ಲಿಪ್ಗೆ. ಓಕೆನಾ, ಸೊ ಕಂಪ್ಲೀಟಾಗಿ ನೋಡ್ತಾ ಇದ್ದೀವಿ ನಾವು, ಕಂಪ್ಲೀಟಾಗಿ 5 ಕ್ಲಿಪ್ಸ್ ಇದ್ದಾವೆ, 5 ಕ್ಲಿಪ್ಸ್ಗೂ ಟ್ರಾನ್ಸಾಕ್ಷನ್ ಎಫೆಕ್ಟನ್ನು ಆ್ಯಡ್ ಮಾಡಿದ್ವಿ ಸಿಂಪಲಾಗಿ, ಅಂದರೆ ಸಿಂಪಲಾಗಿ ಗೈಸ್. ಓಕೆನಾ, ಸೊ ಇದಾಯ್ತಾ. ಅದಾಗಿಂದ ನೆಕ್ಸ್ಟ್ ಏನಪ್ಪ ಅಂತ ನೀವೇನಾದರೂ ವೀಡಿಯೋನ ಏನಾದರೂ ಎಕ್ಸ್ಟ್ರಾ ಪಾರ್ಟ್ ಏನಾದರೂ ಕಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸಿಂಪಲಾಗಿ ಈ ಥರ ವೀಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಓಕೆನಾ, ಕ್ಲಿಕ್ ಆಗಿದ ನಂತರ ಈ ಥರ ಝೂಮ್ ಮಾಡ್ಕೊಳ್ಳಿ. ಈ ಥರ ನೋಡ್ತಾ ಈ ಥರ ಕಟ್ ಕೂಡ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ವೀಡಿಯೋ ಮೇಲೆ ಫಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಈ ಥರ ಕಟ್ ಮಾಡ್ಕೊಳ್ಳಿ. ಓಕೆ, ನೀವು ನೋಡ್ತಾ ಈ ಥರ ನಿಮ್ಗೆ ಬೇಕಿಲ್ದಿರೋಂಥ ಪಾರ್ಟನ್ನು ಈ ಥರ ಕಟ್ ಅನ್ನೋದು ಮಾಡ್ಕೋಬೋದು. ಸೊ ಈ ಥರ ಕ್ಲಿಕ್ ಮಾಡ್ಕೊಂಡು ಮತ್ತೊಂದು ಸರಿ ಈ ಥರ ಕಟ್ ಮಾಡ್ಕೋಬೋದು ಗೈಸ್. ಓಕೆನಾ, ವೇಸ್ಟ್ ಪಾರ್ಟ್ ಇರುತ್ತಲ್ವಾ, ಸೊ ಅದನ್ನು ನೀವು ಕಟ್ ಅನ್ನೋದು ಮಾಡ್ಕೋಬೋದು ಇಲ್ಲಿಂದ ಗೈಸ್. ಓಕೆನಾ, ಸೊ ಇದಾಯ್ತಾ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನೀವು ಯಾವುದಾದ್ರೂ ವೀಡಿಯೋನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಜಾಗದಲ್ಲಿ ಜಸ್ಟ್ ಈ ಥರ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ನೋಡ್ತಾ ಇದ್ದ ಡಿಸ್ಕಾರ್ಡ್ ಅಂತಿದೆ, ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು, ಆ ಒಂದು ವೀಡಿಯೋ ಇಲ್ಲಿಂದ ಹೊರಟೋಗುತ್ತೆ ಗೈಸ್. ಓಕೆ, ಸೊ ಇದಾಯ್ತಾ. ಅದಾಗಿದ ನಂತರ ಇಲ್ಲೇನಪ್ಪ ಅಂತಂದ್ರೆ ನೀವೇನಾದರೂ ಟ್ರಾನ್ಸಾಕ್ಷನ್ ಇದು ಸ್ಟಿಕ್ಕರ್ಸ್ಗಳನ್ನ ಏನಾದರೂ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡು ನಿಮ್ಮೊಂದು ವೀಡಿಯೋ ಜೊತೆಗೆ ಇಲ್ಲಿ ನೋಡ್ತಾರೆ ಸ್ಟಿಕ್ಕರ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಬೇಕಾಗಿರೋ ಸ್ಟಿಕ್ಕರ್ಸ್ ಎಲ್ಲನೂ ಇಲ್ಲಿ ಬಂದುಬಿಡುತ್ತೆ, ಇಮೋಜಿಸ್ ಎಲ್ಲನೂ ಇಲ್ಲಿ ಬಂದ್ಬಿಡ್ತವೆ ಗೈಸ್. ಓಕೆನಾ, ಸೊ ಇದಾಯ್ತಾ. ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ನೀವೇನಾದರೂ ಟೆಕ್ಸ್ಟ್ಗಳನ್ನು ಬರೀಬೇಕು ಅಂದ್ಕೊಂಡಿದ್ರೆ ನಿಮ್ಮೊಂದು ಏನಾದರೂ ನೀವು ಹೇಳ್ತಿದ್ದೀರಿ ಅಂತಂದರೆ ಸಾಕು, ಎಲ್ಲಾದರೂ ಹೋಗಿದ್ದೀರಿ ಅಂತ ಸಾಕು, ಆ ಒಂದು ಲೊಕೇಶನ್ದಾಗಿರ್ಬೋದು ನೀವೇನಾದ್ರು ಟೆಕ್ಸ್ಟ್ಗಳನ್ನು ಬರೀಬೇಕು ಅಂದ್ಕೊಂಡಿದ್ರೆ ನೋಡ್ತಾ ಇಲ್ಲಿ ನಿಮ್ಗೆ ಟೆಕ್ಸ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಫಾನ್ ಯಾರ್ ಅಂತ ಹಾಕ್ತೀನಿ ನಾನು ಜಸ್ಟ್. ಓಕೆನಾ, ಸೊ ಏನಕ್ಕಪ್ಪ ಅಂತಂದರೆ ನಾನು ಜಸ್ಟು ಅದನ್ನು ಏನೋ ಒಂಥರ ಫನ್ನಿಯಾಗೆ ಮಾಡಿರೋದು ನನ್ನ ವೀಡಿಯೋ, ಸೊ ಅದಕ್ಕೆ ನಾನು ಫನ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ನೀವು ವೀಡಿಯೋ ಏನು ಮಾಡ್ತೀರಾ ಅದ್ರ ರಿಲೇಟೆಡೇ ನೀವು ಹಾಕ್ಕೊಳ್ಳಿ ಕೀವರ್ಡ್ಸ್ಗಳನ್ನು ಗೈಸ್. ಓಕೆನಾ, ಸೊ ಇದೇ ಹಾಕ್ಕೊಂಡಿದ್ದೀನಿ. ಅದಾಗಿದ ನಂತರ ಇದನ್ನು ನೀವು ಬೇಕಾದರೆ ಈ ಥರ ಚೇಂಜ್ ಕೂಡ ಮಾಡ್ಕೋಬೋದು. ಈ ಥರ ಬ್ಯಾಕ್ಗ್ರೌಂಡಲ್ಲಿ ಈ ಥರ ನೋಡ್ತಾ ಇದ್ರೆ ಯಾವ ಥರ ಬರ್ತಿದೆ ಪಾಂಡ್ಸ್. ಓಕೆನಾ, ಇದನ್ನು ಕಲರ್ ಕೂಡ ಚೇಂಜ್ ಅನ್ನೋದು ಮಾಡ್ಕೋಬೋದು ತುಂಬ ಈಸಿಯಾಗಿ. ಆ್ಯಂಡ್ ಆ ಪಾಂಡ್ಸ್ ಕಲರ್ ಕೂಡ ನೀವು ಚೇಂಜ್ ಅನ್ನೋದು ಮಾಡ್ಕೋಬೋದು. ನೋಡ್ತಾ ಇದ್ರೆ ಎಲ್ಲೋ ಆಯಿತು, ರೆಡ್ ಆಯಿತು, ಅದಾಗಿದ ನಂತರ ಗ್ರೀನ್ ಆಯಿತು. ಸೊ ಈ ಥರ ನೀವು ಪಾಂಡ್ಸ್ಗಳನ್ನು ಕೂಡ ಚೇಂಜ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ಸೊ ಮತ್ತೊಂದು ಸರಿ ಇಲ್ಲಿ ಡನ್ ಕೊಟ್ಬಿಡಿ ಗೈಸ್. ಓಕೆನಾ, ಸೊ ಡನ್ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಮತ್ತೊಂದು ಸರಿ ಡನ್ ಕೊಡಿ. ಸೊ ಡನ್ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಆ ಒಂದು ಪಾಂಡ್ಸ್ ಅನ್ನು ಇಲ್ಲಿ ಆ್ಯಡ್ ಅನ್ನೋದಾಗಿದೆ ಗೈಸ್. ಓಕೆನಾ, ಸೊ ಇದನ್ನು ಈ ಒಂದು ಪಾಂಡ್ಸ್ ಏನಪ್ಪ ಅಂತಂದ್ರೆ ನೀವು ಫುಲ್ಲು ಲೆಂತ್ ಬೇಕು, ಇದು ಫುಲ್ಲು ನಮ್ಮ ವೀಡಿಯೋ ಎಷ್ಟಿದೆ ಅಷ್ಟು ಬೇಕು ಅಂತಂದರೆ ಈ ಥರ ಲಾಂಗ್ ಪ್ರೆಸ್ ಮಾಡ್ಕೊಂಡು ಈ ಥರ ಸ್ವೈಪ್ ಮಾಡಿದ್ರೆ ಸಾಕು, ಅದು ಫುಲ್ಲು ಲೆಂತ್ ಆಗಿಬಿಡುತ್ತೆ. ವೀಡಿಯೋ ಎಷ್ಟಿದೆ ಅದು ಫುಲ್ ಕಂಪ್ಲೀಟಾಗಿ ಲೆಂತ್ ಆಗಿಬಿಡುತ್ತೆ ಗೈಸ್. ಓಕೆನಾ, ಸೊ ಇದಾಯ್ತಾ. ಅದಾಗಿದ ನಂತರ ಈ ಕಡೆ ನೋಡಂಗಿತ್ತಂದ್ರೆ ಇವಾಗ ಕಂಪ್ಲೀಟಾಗಿ ಇದನ್ನು ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ನಾನು ಈ ಥರ ಝೂಮ್ ಔಟ್ ಮಾಡ್ಕೊತೀನಿ. ಈ ಥರ ಫನ್ ಅಂತ ಕಾಣಿಸ್ತಾನೆ ಇಲ್ಲ ನಮಗೆ. ಸೊ ಓಕೆನಾ, ಸೊ ಈ ಥರ ಝೂಮ್ ಮಾಡ್ಕೊಂಡಿದ್ದೀನಿ. ಝೂಮ್ ಮಾಡ್ಕೊಂಡಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಫುಲ್ ಒಂಥರ ನಮಗೆ ವೀಡಿಯೋ ರೆಡಿ ಆಗಿದೆ ಅನ್ಕೋಬೋದು ಎಸ್. ಓಕೆನಾ, ನಾವು ಕ್ಲಿಪ್ಸ್ಗಳನ್ನು ಆ್ಯಡ್ ಮಾಡಿದ್ವಿ, ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಕೂಡ ಆ್ಯಡ್ ಮಾಡಿದ್ವಿ. ಓಕೆನಾ, ಇದು ನಾರ್ಮಲ್. ಓಕೆನಾ, ಯಾವುದೇ ಥರ ಆ್ಯಪ್ ಇಲ್ಲ, ಯಾವುದೇ ಥರ ನಿಮಗೆ ಏನೂ ಇಲ್ಲ. ಜಸ್ಟ್ ಓಕೆನಾ ಇನ್ಸ್ಟಾಗ್ರಾಮ್ ಮುಖಾಂತರ ಈ ಥರ ಸಿಂಪಲಾಗಿ ನೀವು ಎಡಿಟಿಂಗ್ ಮಾಡಿ ಅಪ್ಲೋಡ್ ಅನ್ನೋದು ಮಾಡ್ಬೋದು. ಸೊ ನೋಡ್ತಾ ಇದ್ರೆ ಇವಾಗ ನಾನು ಒಂದ್ಸರಿ ಪ್ಲೇ ಮಾಡ್ತೀನಿ. ನೋಡ್ತಾ ಇದ್ರೆ ಆ ಒಂದು ಸಾಂಗ್ಗೆ ಆ ಒಂದು ವೀಡಿಯೋಗೆ ಈ ಥರ ಫನ್ನಿ ಹಾಕೋದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಗುರು, ಒಂಥರ ಫನ್ನಿ ಆಗ್ಬಿಟ್ಟಿದೆ ಇದು ವೀಡಿಯೋ. ಸೊ ನೀವು ಕೂಡ ಈ ಥರ ಸಿಂಪಲಾಗಿ ವೀಡಿಯೋನ ಕ್ರಿಯೇಟ್ ಅನ್ನೋದು ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ ಮುಖಾಂತರ, ಯಾವುದೇ ಥರ ಆ್ಯಪ್ ಎಡಿಟಿಂಗ್ ಇಲ್ಲದೇ. ಓಕೆನಾ, ಸಿಂಪಲಾಗಿ ನಿಮ್ಗೆ ಜಾಸ್ತಿ ಟೆನ್ಷನ್ ಇರಲ್ಲ, ಈಸಿಯಾಗಿ ಮಾಡ್ಕೋಬೋದು ಗ್ಯಾಸ್. ಓಕೆನಾ, ಆ್ಯಂಡ್ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡು ನೆಕ್ಸ್ಟ್ ಕೊಟ್ಟಿದ ನಂತರ ಇಲ್ಲಿ ಏನಾದರೂ ಟೈಟಲ್ ಕೊಟ್ಕೊಳ್ಳಿ, ನಿಮ್ಮೊಂದು ವೀಡಿಯೋ ರಿಲೇಟೆಡು ಟೈಟಲ್ ಕೊಟ್ಕೊಳ್ಳಿ. ನಂತರ ಮತ್ತೊಂದು ಸರ್ ನೆಕ್ಸ್ಟ್ ಕೊಟ್ಟರೆ ಸಾಕು, ಶೇರ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ಇದೇನಪ್ಪ ಅಂತ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಲೋಡ್ ಆಗೇ ಬಿಡ್ತದೆ. ಓಕೆನಾ, ಮತ್ತು ಸಿಂಪಲಾಗಿ ಮಾಡ್ಕೋಬೋದು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.